ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ಬಂದು ನಾನು ರೀಸೆಂಟ್ ಆಗಿ ಅಂದರೆ 15 ಡೇಸ್ ಅರೌಂಡ್ ಆಗಿದೆ ಅನ್ಕೋತೀನಿ, ಬ್ಯಾಕ್ ನಾನು ಸೋಕ್ ಅವರ ಬ್ಯಾಗ್ ಗಿವ್ ಅವೇ ಅನೌನ್ಸ್ಮೆಂಟನ್ನು ಮಾಡಿದ್ದೆ. ಅನ್ಫಾರ್ಚುನೇಟ್ಲಿ ನನ್ನ ಹೆಲ್ತ್ ಇಶ್ಯೂಸಿಂದ ನಿಮಗೆ ಫ್ಯೂಚರಲ್ಲಿ ಅರ್ಥ ಆಗುತ್ತೆ, ಅಥವಾ ಇದಕ್ಕೆ ಮುಂಚೆ ಅಪ್ಲೋಡ್ ಮಾಡ್ತೀನೋ ಆದಮೇಲೆ ಅಪ್ಲೋಡ್ ಮಾಡ್ತೀನೋ ನನಗೆ ಐಡಿಯಾ ಇಲ್ಲ. ಅಪ್ಲೋಡ್ ಮಾಡಿದಾಗೆ ನಿಮಗೆ ಒಂದು ಅರ್ಥ ಸಿಗುತ್ತೆ ನಾನು ಏನಕ್ಕೆ ಮಾಡಲಿಲ್ಲ, ಏನಾಗಿತ್ತು, ಏನು ಕತೆ ಅಂತ ಹೇಳಿ ಆ ವಿಡಿಯೋನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ಈಗ ಅದನ್ನು ಅನೌನ್ಸ್ ಮಾಡೋಂಥ ಸಮಯ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ಯಾರು ಕೂಡ ನಾನು ಹೇಳಿದಂಥ ರೂಲ್ಸ್ನ ಪ್ರಾಪರಾಗಿ ಯಾರು ಫಾಲೋ ಮಾಡಿಲ್ಲ. ನಂಬರ್ 1 ಡಿಸಪಾಯಿಂಟ್ಮೆಂಟ್. ಆ್ಯಂಡ್ ಮುಂಚೆ ಎಲ್ಲ ನಾನು ಗಿವ್ ಅವೇ ಅನೌನ್ಸ್ ಮಾಡಿದಾಗ ಜಸ್ಟ್ ಕಡಿಮೆ ವ್ಯೂಸ್ ಆದರೂ ಕೂಡ ಆ್ಯಂಡ್ ಪ್ರಾಪರಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ರು, ರೂಲ್ಸನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡ್ತಿದ್ರು. ಅದನ್ನು ನಾನು ಈಸಿ ಇತ್ತು ನನಗೆ ಸೆಲೆಕ್ಟ್ ಮಾಡೋಕ್ಕೆ. ನಾನು ಅದಕ್ಕೇನೆ ಡಿಸೈಡ್ ಮಾಡಿದ್ದು, ಚೀಟಿಯಲ್ಲಿ ನಾನು ಬರಿತೀನಿ ಆ್ಯಂಡ್ ಹಾಕ್ತೀನಿ ಆ್ಯಂಡ್ ಅದಾದಮೇಲೆ ಪಿಕ್ ಮಾಡ್ತೀನಿ ಅಂತ. ಇದು ನಾನು ಸೆಕೆಂಡ್ ವಿಡಿಯೋ ಶೂಟ್ ಮಾಡ್ತಿರೋದು ಝೋಕ್ ಅನೌನ್ಸ್ಮೆಂಟ್ ಅಂತೇಳಿ. ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದೆ, ಬಟ್ ಅದರ ಬ್ರ್ಯಾಂಡ್ ಅದನ್ನು ರಿಜೆಕ್ಟ್ ಮಾಡ್ತು ವಿಡಿಯೋನ. ಏನಕ್ಕೆ ಅಂತಂದರೆ ರಿಪೀಟೆಡ್ ಆಗಿ ಗಿವ್ ಅವೇ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರೋರು ನಾನು ಸೆಲೆಕ್ಟ್ ಮಾಡಿದ್ದೀನಿ ಅಂತೆ. ಅವ್ರು ಆಲ್ರೆಡಿ ಪ್ರೈಸಸ್ನ ವಿನ್ ಆಗಿದಾರಂತೆ, ಓಕೆನಾ. ಬೇರೆ ಬೇರೆ ಚಾನೆಲಲ್ಲಿ ಅವರು ಸೆಲೆಕ್ಟ್ ಆಗಿ ಆ್ಯಂಡ್ ಅವರು ಎಲ್ಲ ಗಿವ್ ಅವೇಲೂ ಪಾರ್ಟಿಸಿಪೇಟ್ ಮಾಡೋದೇ ಅವ್ರ ಕೆಲಸ. ಈ ರೀತಿ ಮಾಡಿ ಒಂದಷ್ಟು ಜನ ಏನಪ್ಪ ಅದು ಗಿವ್ ಅವೇನ ಆಲ್ರೆಡಿ ಪ್ರೈಸಸ್ನ ಪಡೆದಿದ್ದಾರಂತೆ. ಈ ರೀತಿನೂ ಸ್ಕ್ಯಾಮ್ ಮಾಡ್ಬೋದು ಅಂತ ಹೇಳಿ ನನಗೆ ಬ್ರ್ಯಾಂಡ್ ಹೇಳಿದ್ಮೇಲೆ ನಂಗೆ ತುಂಬ ಬೇಜಾರಾಯಿತು. ಲಿಟ್ರಲಿ ಈ ರೀತಿನೂ ಮಾಡ್ತಾರ ಅಂತ ಹೇಳಿ ಫಸ್ಟ್ ಇಟ್ಕೊಂಡು ಬ್ರ್ಯಾಂಡ್ ಹೇಳಿದ್ರು, ನೀನು ಸೆಲೆಕ್ಟ್ ಮಾಡು, ನೀನು ಇದೇ ಪ್ರೊಸೀಜರೇ ಫಾಲೋ ಮಾಡು, ಚೀಟಿಯಲ್ಲಿ ಬರೆದ್ಬಿಟ್ಟು 3 ಪೇಪರ್ಸ್ ತೆಗಿ, ಅಟ್ಲೀಸ್ಟ್ ಒಂದು 10 ಮೆಂಬರ್ಸ್ ಬಂದರೆ ಆ 10 ಮೆಂಬರ್ಸ್ ನೇಮ್ ಬರೆದ್ಬಿಟ್ಟು ಅದರಲ್ಲಿ 3 ಜನನ ತೆಗೆಯೋಣ ಅಂತ ಹೇಳಿ ಮಾತಾಡ್ಕೊಂಡಿದ್ವಿ ನಾನು ಕೂಡ ಬ್ರ್ಯಾಂಡ್ ಓಕೆ. ಅದಾದಮೇಲೆ ಫಸ್ಟ್ ಇಟ್ಕೊಂಡು ನಾನು ಹೆಲ್ತ್ ಎಲ್ಲ ನಾರ್ಮಲ್ ಆದಮೇಲೆ ಬಂದು ಈ ರೀತಿ ಇಷ್ಟು ಜನನ ನಾನು ಸೆಲೆಕ್ಟ್ ಮಾಡಿದ್ದೀನಿ ಅಂತ ಹೇಳಿ ಅವ್ರ ಸ್ಕ್ರೀನ್ಶಾಟ್ಸ್ ಎಲ್ಲನೂ ಕೂಡ ಅವ್ರಿಗೆ ಕಳಿಸ್ದೆ. ಲಿಟ್ರಲಿ ಗೈಸ್ ಅರೌಂಡ್ ಒಂದು 3 ಜನನ ಬಿಟ್ಟು ಇನ್ನೆಲ್ಲರನ್ನೂ ರಿಜೆಕ್ಟ್ ಮಾಡಿದ್ರು ಅವರು. ಇವ್ರು ಬೇಡ ಅವ್ರು ಬೇಡ ಅಂತ ಹೇಳಿ. ಏನಕ್ಕೆ, ರೀಸನ್ ಏನು ಅಂತ ನಾನು ಡೈರೆಕ್ಟಾಗಿ ಕೇಳಿದೆ. ರೀಸನ್ ಏನು ಅಂತ ಹೇಳಿದ್ರೆ, ಅವ್ರು ಆಲ್ರೆಡಿ ವಿನ್ನರ್ಸ್, ಬೇರೆ ಬೇರೆ ಕಡೆ ಅವ್ರು ವಿನ್ ಆಗಿದ್ದಾರೆ, ಹಾಗಾಗಿ ಅವ್ರನ್ನ ಅವ್ರು ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದ್ರು. ಸರಿ, ಓಕೆ ಫೈನ್, ತುಂಬ ಬುದ್ಧಿವಂತರಿದ್ದಾರೆ ಜನಗಳು ಅಂತ ಹೇಳಿಬಿಟ್ಟು ಓಕೆ ನಾನು ಫಸ್ಟ್ ಟಾಪ್ 3 ಏನಿದ್ದಾರೋ, ನಾನು ಫೈನಲಾಗಿ ಯಾರು ಬಿಟ್ಟಿದ್ದಾರೋ ನಾನು ಅವ್ರನ್ನೇ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದೆ ಬ್ರ್ಯಾಂಡ್ಗೆ. ಓಕೆ, ನೀವು ಅದೇ ಥರನೇ ಮಾಡಿ, ಬೆಟರ್, ಅದು ನಾವು ಕೊಟ್ಟಿರೋರಿಗೆ ಮತ್ತೆ ಕೊಡಲ್ಲ ಪ್ರೈಸ್ನ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಅದು ಏನಕ್ಕೆ ಹಂಗೆ ಮಾಡ್ತಾರೋ ನನಗೆ ಸೀರಿಯಸ್ಲಿ ನಂಗೆ ಅರ್ಥ ಆಗಲಿಲ್ಲ. ನಂಗೆ ಲಿಟ್ರಲಿ ತುಂಬ ಬೇಜಾರಾಯಿತು. ಅದು ಒಂದು ಕಡೆ ಬಿಟ್ಟರೆ ಅದಾದಮೇಲೆ ನಾನು ಹೇಳಿರುವಂಥ ರೂಲ್ಸನ್ನು ಕೂಡ ಯಾರೂ ಫಾಲೋ ಮಾಡಲಿಲ್ಲ. ಈಗ ನಾನು ಸೆಲೆಕ್ಟ್ ಮಾಡಿರೋ 3 ಜನ ಬಂದು ಆನ್ ಟೈಮ್ ಪಾರ್ಟಿಸಿಪೇಷನ್ ಕೂಡ ಇದೆ. ಅವರು ನಾನು ಯಾವತ್ತು ವಿಡಿಯೋ ಅಪ್ಲೋಡ್ ಮಾಡಿದ್ದೀನೋ ಅವತ್ತು ಅವರು ಏನಪ್ಪ ಅದು ಕಾಮೆಂಟನ್ನು ಮಾಡಿದ್ದಾರೆ. ಅವತ್ತು ತುಂಬ ಜನ ಮಾಡಿದ್ದಾರೆ, ಬಟ್ ಆದರೆ ಅವ್ರು ಯಾರೂ ಪ್ರಾಪರಾಗಿ ಮಾಡಲಿಲ್ಲ. ಏನು ಅಂತಂದರೆ, ನಾನು ಏನು ಹೇಳಿದ್ದು, ನಿಮಗೆ ಯಾವ ಪ್ರಿಂಟ್ ಇಷ್ಟ ಆಗುತ್ತೋ ಅದನ್ನು ಫಸ್ಟ್ ನೇಮ್ ಮೆನ್ಷನ್ ಮಾಡಬೇಕು. ಅದಾದಮೇಲೆ ಒಂದು 3 ಪಾಯಿಂಟ್ಸ್ ಬರೀರಿ. ಅದಾದಮೇಲೆ ನೀವು ಎಷ್ಟು ಜನನ ಸಬ್ಸ್ಕ್ರೈಬ್ ಮಾಡಿಸಿದ್ದೀರಾ ಅವ್ರನ್ನ ಅಟ್ಟಂತ ಹಾಕಿ ಟ್ಯಾಗ್ ಮಾಡಿ. ಒಂದೇ ಕಮೆಂಟಲ್ಲಿ ಇದೆಲ್ಲ ಇರಬೇಕು ಅಂತ ಹೇಳಿದ್ದೆ. ಬಟ್ ಆದರೆ ಕೆಲವೊಬ್ಬರು ಪದೇ ನೆನ್ನೆನೂ ಕಾಮೆಂಟ್ ಮಾಡ್ತಾ ಇದ್ದಾರೆ, ಇವತ್ತು ಕಾಮೆಂಟ್ ಮಾಡ್ತಾ ಇದ್ದಾರೆ, ಐ ಆಮ್ ವೇಟಿಂಗ್ ಫಾರ್ ಅನೌನ್ಸ್ಮೆಂಟ್ ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನಾನು ಇದನ್ನೆಲ್ಲ ಕನ್ಸಿಡರ್ ಮಾಡ್ಕೊಳಕ್ಕಾಗಲ್ಲ ರ್ಯಾಂಡಮ್ ಆಗಿ, ಓಕೆನಾ. ಬ್ರ್ಯಾಂಡ್ ಅವ್ರು ಕೊಡೋದು ನಿಮಗೆ ಪ್ರೈಸು, ನನ್ನ ಕಡೆಯಿಂದ ನಾನು ಕೊಡಲ್ಲ, ಬ್ರ್ಯಾಂಡ್ ಕಡೆಯಿಂದ ಬರೋದು, ಅವರು ಅಕ್ಸೆಪ್ಟ್ ಮಾಡ್ಕೋಬೇಕು ಅದನ್ನ. ನಂದೇನು ಇಲ್ಲಿ ನಡೆಯಲ್ಲ ವಿಚಾರ, ಓಕೆನಾ. ನಾನು ಇಷ್ಟಪಟ್ಟವ್ರಿಗೆ ಯಾರು ಅವ್ರಿಗೆ ಗಿಫ್ಟ್ ಕೊಡಲ್ಲ. ಇಲ್ಲಿ ಪ್ರಾಪರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಿರಬೇಕು. ಈಗ ಬಟ್ ಅಂದರೆ ನಾನು ಅನೌನ್ಸ್ ಮಾಡಿಬಿಟ್ಟಿದ್ದೀನಿ ಆ್ಯಂಡ್ ನನ್ನ ಚಾನಲಲ್ಲಿ ಒಂದಷ್ಟು ಜನ ಪಾರ್ಟಿಸಿಪೇಟ್ ಕೂಡ ಮಾಡಿದ್ದಾರೆ. ಅದರಲ್ಲಿ ದಿ ಬೆಸ್ಟ್ ಓಕೆ ಅನ್ನೋ ಥರ ಇರೋರನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ, ಓಕೆನಾ. ಅವರು ಕರೆಕ್ಟಾಗಿ ಮಾಡಲಿಲ್ಲ, ಬಟ್ ಆದರೆ ಓಕೆ ಮಾಡಬಹುದು ಅನ್ನೋ ಥರ ಅಂತಿರೋರನ್ನ ಸೆಲೆಕ್ಟ್ ಮಾಡಿರೋರನ್ನ ನಾನು ಈಗ ಅನೌನ್ಸ್ ಮಾಡ್ತಾ ಇದ್ದೀನಿ. ಅವ್ರ ಕಾಮೆಂಟ್ಸ್ನಲ್ಲಿ ಪಾಪ್ ಮಾಡಿರ್ತೀನಿ, ಅವ್ರ ನೇಮ್ ಹೇಳಿ ಟ್ಯಾಗ್ ಮಾಡಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಅದನ್ನ ಅವರು ಬಂದು ನೀವೇನು ಮಾಡಬೇಕು ಅಂತಂದರೆ, ಇಲ್ಲಿ 3 ಜನ ನೇಮ್ಸು ಮತ್ತು ಕಾಮೆಂಟ್ಸನ್ನು ಆನ್ ನಾನು ಪಾಪ್ ಮಾಡ್ತೀನಿ, ನೀವು ನೋಡ್ಬೋದು. ಅವರು ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಿರುವಂಥ ವಾಟ್ಸಪ್ ನಂಬರ್ಗೆ ನಿಮ್ಮ ಕಾಮೆಂಟ್ ಸ್ಕ್ರೀನ್ಶಾಟ್ ಎಲ್ಲಿ ಅಂತಂದರೆ, ನಿಮ್ಮ ಅಕೌಂಟ್ ಇದೆಯಲ್ಲ, ನಿಮ್ಮ ಅಕೌಂಟ್ಗೆ ಹೋಗಿ ಆ ಅಕೌಂಟ್ದು ಫಸ್ಟ್ ನೇಮ್ ID ಬಂದ್ಬಿಟ್ಟು ನನಗೆ ಕಳಿಸ್ಬೇಕು. ನೀವು ನೀಟಾಗಿ ಕೇಳಿಸ್ಕೊಳ್ಳಿ, ಇದನ್ನು ಫಾಲೋ ಮಾಡಿಲ್ಲ ಅಂದರೆ ನನ್ನ ಕಡೆಯಿಂದ ನಿಮಗೆ ಗಿಫ್ಟ್ ಬರಲ್ಲ, ಓಕೆನಾ. ನಿಮ್ಮ
ಯೂಟ್ಯೂಬಲ್ಲಿ ಸೆಟ್ಟಿಂಗ್ ಹೋಗಿ ನಿಮ್ಮ ಅಕೌಂಟ್ಗೆ ಹೋಗಿ ಅದ್ರ ಸ್ಕ್ರೀನ್ಶಾಟ್ ನೇಮ್ ಅದೇನಾ ಅಂತ ಹೇಳಿ ಚೆಕ್ ಮಾಡೋಕ್ಕೆ. ಆ್ಯಂಡ್ ನೀವು ಮಾಡಿರೋಂಥ ಕಾಮೆಂಟ್ ಸ್ಕ್ರೀನ್ಶಾಟು ನೀವು ಯಾರ್ಯಾರ ಕೈಯಲ್ಲಿ ಝೋಕ್ ಬ್ರ್ಯಾಂಡ್ ಸಬ್ಸ್ಕ್ರೈಬ್ ಮಾಡಿಸಿದ್ದೀರಾ ಅಂತ ಹೇಳಿ ಅವ್ರ ಹತ್ರ ಸ್ಕ್ರೀನ್ಶಾಟ್ ನೀವು ಕಲೆಕ್ಟ್ ಮಾಡಿಕೊಂಡು ನನಗೆ ಕಳಿಸ್ಬೇಕಾಗತ್ತೆ. ಓಕೆನಾ? ಇಷ್ಟು ನೀವು ಕೆಲಸ ಮಾಡಲೇಬೇಕು. ಇದು ಕರೆಕ್ಟಾಗಿ ಮಾಡಿಲ್ಲ ಅಂದರೆ ನಾಟ್ ಎಕ್ಸೆಪ್ಟೆಡ್ ಅಷ್ಟೇ, ನಿಮಗೆ ಗಿಫ್ಟು ತಲುಪೋದಿಲ್ಲ. ಆ್ಯಂಡ್ ಇದಾದ್ಮೇಲೆ ನಿಮ್ಮ ಅಡ್ರೆಸ್ಸನ್ನ ಕಳಿಸಿ, ಅದಾದ್ಮೇಲೆ ನಿಮಗೆ ಅವರು ಬ್ರ್ಯಾಂಡಿಂದ ನಿಮಗೆ ಗಿಫ್ಟು ತಲುಪಿಸ್ತಾರೆ. ಓಕೆ, ಇಷ್ಟು ವಿಚಾರ. ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಿರೋ ನಂಬರ್ಗೆ ಮತ್ತೊಂದ್ಸತಿ ಹೇಳ್ತೀನಿ, ನಿಮ್ಮ ಅಕೌಂಟ್ ಯೂಟ್ಯೂಬ್ ಅಕೌಂಟ್ ID-ನ ನನಗೆ ಸ್ಕ್ರೀನ್ಶಾಟ್ ಕಳಿಸ್ಬೇಕು. ಅದಾದಮೇಲೆ ನಿಮ್ಮ ಕಾಮೆಂಟನ್ನು ಸ್ಕ್ರೀನ್ಶಾಟ್ ಮಾಡಬೇಕು. ಝೋಕ್ ಬ್ರ್ಯಾಂಡ್ ಝೋಕ್ ಪೇಜಲ್ಲಿ ಕಮ್ಯುನಿಟಿ ನಾನು ಲಾಸ್ಟಲ್ಲಿ ಹಾಕಿದ್ನಲ್ಲ ಆ ವಿಡಿಯೋದಲ್ಲಿ, ಆ ಕಮ್ಯುನಿಟಿ ಕೆಳಗಡೆ ಇರುವಂಥ ಕಾಮೆಂಟನ್ನು ನೀವು ಸ್ಕ್ರೀನ್ಶಾಟ್ ಮಾಡಬೇಕು. ಅದಾದಮೇಲೆ ನೀವು ಯಾರ್ಯಾರ ಕೈಯಲ್ಲಿ ಝೋಕ್ ಬ್ರ್ಯಾಂಡ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಅವ್ರ ಸ್ಕ್ರೀನ್ಶಾಟ್ಸನ್ನು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಬೇಕು. ಇಷ್ಟು 3 ಸ್ಟೆಪ್ಪನ್ನ ಮಾಡಿ ಅದಾದಮೇಲೆ ಇದೆಲ್ಲ ಓಕೆ ಅಂದರೆ ನಿಮ್ಮ ಅಡ್ರೆಸ್ಸನ್ನು ಕಳಿಸಿ ನಿಮಗೆ ಪ್ರಾಡಕ್ಟ್ ಬಂದು ತಲುಪುತ್ತೆ, ಪರ್ಸ್ ಬಂದು ತಲುಪುತ್ತೆ. ಈ ಸತಿ ಗಿವ್ ಅವೇ ದ ವರ್ಸ್ಟ್ ಅಂತ ನಂಗೆ ಅನಿಸ್ತು. ಯಾರು ಕೂಡ ಸ್ವಲ್ಪ ನಿಯತ್ತಾಗಿ ಏನು ಮಾಡ್ತಿರೋ ಅದನ್ನು ನಿಯತ್ತಾಗಿ ಮಾಡಬೇಕು, ಈ ರೀತಿ ಎಲ್ಲ ಮಾಡಬಾರ್ದು. ತುಂಬ ಬೇಜಾರಾಗುತ್ತೆ ನಮಗೂ ಕೂಡ ಅಲ್ವಾ. ನಾನು ಬ್ರ್ಯಾಂಡ್ ಕಡೆಯಿಂದ ಫೇಸ್ ಮಾಡಬೇಕಲ್ಲ ಇದನ್ನು, ಅದು ಒಂಥರ ನನಗೂ ಕೂಡ ಅವಮಾನ ಆಗುತ್ತೆ. ನಾನು ಹಂಗಾದ್ರೆ ರಾಂಗ್ ಇದು ಮಾಡಿದ್ದೀನ ಅಂತ ಹೇಳಿ ಈ ಥರ ಎಲ್ಲ ಒಂದಷ್ಟು ವಿಚಾರಗಳು ನಡೆಯುತ್ತೆ. ಅವ್ರು ಆನ್ ದ ಫೇಸ್ ಹೇಳ್ತಾರೆ ನಮಗೆ, ಬಟ್ ಆದರೆ ನಂದು ಏನೂ ಇಲ್ಲ, ನನಗೂ ನೀವು ಯಾರಂತ ಗೊತ್ತಿಲ್ಲ, ಏನೋ ನಿಮ್ಗೊಂದು ಎಂಟರ್ಟೈನಿಂಗ್ ಪರ್ಪಸ್ಗೋಸ್ಕರ ಆ್ಯಂಡ್ ನಿಮಗೂ ಕೂಡ ಖುಷಿ ಆಗಲಿ ಅನ್ನೋಕ್ಕೋಸ್ಕರ ಈ ಗಿವ್ ಅವೇನ ಅವರು ಕಂಡಕ್ಟ್ ಮಾಡಿಸೋದು. ಬಟ್ ಆದರೆ ಈ ಥರ ಎಲ್ಲ ಮಾಡಬಾರ್ದು ಪ್ಲೀಸ್ ಗೈಸ್. ಮತ್ತೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಗಿವ್ ಅವೇನ ಅನೌನ್ಸ್ ಮಾಡ್ತೀನಿ. ಪಾರ್ಟಿಸಿಪೇಟ್ ಮಾಡಿರೋರು ಮಾಡಬೇಡಿ, ಮಾಡದೇ ಇರೋರಿಗೆ ಚಾನ್ಸ್ ಕೊಡಿ. ಏನಕ್ಕೆ ಈ ರೀತಿ ಮಾಡ್ತೀರಾ? ನನಗೆ ಲಿಟ್ರಲಿ ಒಂಥರ ಬೇಜಾರಾಯಿತು. ಎನಿವೇಸ್ ಇದನ್ನ ಅನೌನ್ಸ್ ಮಾಡಬೇಕಾಗಿತ್ತು, ಮಾಡಿದ್ದೀನಿ. ಇಷ್ಟು ವಿಚಾರ. ಗೆದ್ದಿರೋರಿಗೆ ಕಂಗ್ರ್ಯಾಚುಲೇಷನ್ಸ್. ಮತ್ತೆ ಇನ್ನೊಂದ್ಸತಿ ಗೆದ್ದಿರೋರ ಕತೆ ಬಿಡಿ, ಅವ್ರು ಮತ್ತೊಂದ್ಸತಿ ಪಾರ್ಟಿಸಿಪೇಷನ್ ಮಾಡಲ್ಲ. ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿ ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು. ನೀಟಾಗಿ ನಾನು ಏನು ಸ್ಟೆಪ್ಸ್ ಹೇಳಿದ್ದೀನೋ ಅದನ್ನು ಫಾಲೋ ಮಾಡಿ, ಖಂಡಿತವಾಗ್ಲೂ ನಿಮಗೆ ಬರುತ್ತೆ. ಡೇ 1 ನೀವು ನಾನು ಅನೌನ್ಸ್ಮೆಂಟ್ ಮಾಡಿದ ದಿನಾನೇ ನೀವು ಕಾಮೆಂಟ್ ಮಾಡಿದ್ರೆ ನಿಮ್ಗೆ ಯಾಕೆ ಬರಲ್ಲ? ನಾನು ಸ್ಟೆಪ್ಸ್ ಏನೇನು ಹೇಳಿದ್ದೀನೋ ಅದನ್ನೆಲ್ಲ ಫಾಲೋ ಮಾಡಿದ್ರೆ ಆಬ್ವಿಯಸ್ ಅದು ಬಂದೇ ಬರುತ್ತೆ. ಬಟ್ ಆದರೆ ಈ ಥರ ಅಡ್ಡದಾರಿಯೆಲ್ಲ ಹಿಡಿಬೇಡಿ. ಓಕೆ, ಡನ್.